ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡಿ ಸಿ ಟಿ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಪಿ ಎಮ್ ಎಸ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತೀನಿ. ಈಗ ನಮ್ಗೆ ಗೊತ್ತಿರೋ ಹಂಗೆ ಆಲ್ರೆಡಿ ನಾವು F-EEE ಸ್ಕೋರಿಂಗ್ ಪ್ಯಾಕೇಜನ್ನು ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದೀವಿ, 2 ವಿಡಿಯೋ ಆಗಿ. ಈಗ 2023 ಡಿ ಸಿ ಟಿ ಪೇಪರಲ್ಲಿ ಪಿ ಎಮ್ ಎಸ್ 20 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಬಂದಿದ್ದು, ಅವು ಯಾವೆಲ್ಲ ಕ್ವಶನ್ಸ್ ಬಂದಿದ್ದಾವೆ ಮತ್ತು ಅದಕ್ಕೆ ಏನು ಎಲ್ಲ ಆನ್ಸರ್ಸ್ ಇದೆ ಅಂತ ನಾವು ನೋಡುವ. ಬನ್ನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೆಸ್ ಬೆಲ್ ಐಕಾನ್ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಶನ್ ಆ್ಯಂಡ್ ಗೆಟ್ ಯೂಸ್ಫುಲ್ ಇನ್ಫಾರ್ಮೇಷನ್ ಇನ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಬನ್ನಿ. ಈಗ ಫಸ್ಟ್ ಕ್ವಶನ್ ಈಗ ನಾವು ನೋಡುವಂಗೆ 2023ಯಲ್ಲಿ ಕ್ವಶನ್ ಪೇಪರ್ A4 ವರ್ಷನಲ್ಲಿ ಕ್ವಶನ್ 41ಲಿಂದ ಸ್ಟಾರ್ಟ್ ಆಗಿದೆ. 41ಲಿಂದ 60 ತನಕ ಪಿ ಎಮ್ ಎಸ್ ಕ್ವಶನ್ ಸ್ಟಾರ್ಟ್ ಆಗಿದೆ. ಬನ್ನಿ ಒನ್ ಬೈ ಒನ್ ನೋಡುವ. ಈಗ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಕಾಂಬಿನೇಷನ್ ಆಫ್ ಡ್ಯಾಶ್ ಅಂತಿದೆ. ಫಸ್ಟ್ ಆಪ್ಷನ್ ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್, ಓನ್ಲಿ ಹ್ಯೂಮನ್ ರಿಸೋರ್ಸ್, ಓನ್ಲಿ ನಾನ್ ಹ್ಯೂಮನ್ ರಿಸೋರ್ಸ್, ನೋ ರಿಸೋರ್ಸ್ ಅಟ್ ಆಲ್. ನೋಡಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬೋತ್ ಕಾಂಬಿನೇಷನ್ ಆಫ್ ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ರಿಸೋರ್ಸ್. ಯಾಕಂದರೆ ಒಂದು ಪ್ರಾಜೆಕ್ಟಲ್ಲಿ ಮಟೀರಿಯಲ್ ಕೂಡ ಬೇಕಾಗುತ್ತೆ ಮತ್ತು ಕೆಲಸ ಮಾಡಲಿಕ್ಕೆ ಜನನೂ ಕೂಡ ಬೇಕಾಗ್ತಾರೆ. ಹೆನ್ಸ್ ದ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್, ದಟ್ ಈಸ್ ಹ್ಯೂಮನ್ ಆ್ಯಂಡ್ ನಾನ್ ಹ್ಯೂಮನ್ ರಿಸೋರ್ಸಸ್. ನೆಕ್ಸ್ಟ್ ಕ್ವಶನ್, ದ ಕ್ವಶನ್ 42, ಕನ್ಸಲ್ಟೆಂಟ್ ಹೂ ಈಸ್ ಅಪಾಯಿಂಟೆಡ್ ಟು ಕ್ಯಾರಿ ಔಟ್ ದಿ ಪ್ರಾಜೆಕ್ಟ್ ವರ್ಕ್. ಈಗ ನೋಡಿ, ನಮಗೀಗ ಇದ್ರ ಮೇಲೇನೂ ಕೂಡ ಡೆಫಿನೆಟ್ ಆಗಿ ಬರೋ ಕ್ವಶನ್ಸ್. ಕ್ವಶನ್ ನಂಬರ್ 42, ಈಗ ದ ಆನ್ಸರ್ ಈಸ್ ಕನ್ಸಲ್ಟೆಂಟ್ ಹೂ ಈಸ್ ಕ್ಯಾರಿ ಔಟ್ ದಿ ಪ್ರಾಜೆಕ್ಟ್ ವರ್ಕ್. ದಿಸ್ ಈಸ್ ಔಟ್ ಹೌಸ್ ಕನ್ಸಲ್ಟೆಂಟ್ ಏನಿರ್ತದೆ, ಇವರು ಎಕ್ಸ್ಪರ್ಟ್ ಇರ್ತಾರೆ ಮತ್ತು ಇವರು ಪ್ರಾಜೆಕ್ಟ್ ಟೀಮ್ ಏನಿದೆಲ್ಲ ತನ್ನ ವರ್ಕನ್ನು ಔಟ್ಸೋರ್ಸ್ ಮಾಡಿರ್ತಾರೆ. ಈಗ ಔಟ್ ಹೌಸ್ ಕನ್ಸಲ್ಟೆಂಟ್ ಏನಿದೆಲ್ಲ ಇದನ್ನು ಪ್ರಾಜೆಕ್ಟನ್ನು ಮಾಡಿ ಕೊಡ್ತಾರೆ. ಇದ್ರ ಮೇಲೆ ಡೆಫಿನೆಟ್ ಆಗಿ ಇನ್ನೊಂದು ಕ್ವಶನ್ ಬಂದೇ ಬರುತ್ತೆ, ಯಾಕಂದರೆ 2024ಅಲ್ಲಿ ಕೂಡ ಇದನ್ನು ಕೇಳಿದ್ದಾರೆ. ಮತ್ತು ಟೈಪ್ಸ್ ಆಫ್ ಪ್ರಾಜೆಕ್ಟ್ ಮೇಲೆ ಒಂದು ಕ್ವಶನ್ ಬಂದಿದೆ. ಇಲ್ಲಿ ನೋಡಿ, ದ ಟೈಪ್ ಆಫ್ ಪ್ರಾಜೆಕ್ಟ್ ವಿಚ್ ರಿಕ್ವೈರ್ಸ್ ಮಿನಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್. ಈಗ ನಮ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಇದ್ದಾವೆ. ನಾರ್ಮಲ್ ಆಯಿತು, ಕ್ರ್ಯಾಶ್ ಪ್ರಾಜೆಕ್ಟ್ ಆಯಿತು, ಡಿಸಾಸ್ಟರ್ ಆಯಿತು. ಈಗ ಕನ್ಸಲ್ಟೆಂಟ್ ಪ್ರಾಜೆಕ್ಟ್ ಅಂತೂ ದ ರಾಂಗ್ ಆನ್ಸರ್. ದ ರೈಟ್ ಆನ್ಸರ್ ಈಸ್ ಕ್ರ್ಯಾಶ್ ಪ್ರಾಜೆಕ್ಟ್. ಯಾಕಂದರೆ ಕ್ರ್ಯಾಶ್ ಪ್ರಾಜೆಕ್ಟ್ ಏನಿದೆ ಅಂದರೆ ಇದ್ರದ್ದು ಟೈಮ್ ಬೌಂಡ್ ಇರುತ್ತೆ ಮತ್ತು ಆದಷ್ಟು ನಾವು ಬೇಗ ಕೆಲಸ ಮಾಡಬೇಕಾಗಿತ್ತು ವಿತ್ ಮಿನಿಮಮ್ ಕ್ಯಾಪಿಟಲ್. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಕ್ರ್ಯಾಶ್ ಪ್ರಾಜೆಕ್ಟ್. Now coming to question number 44, the project like building hospital, park, playground and government project like highway, ಇದು ಎದಕ್ಕೆ ಒಂದು ಎಕ್ಸಾಂಪಲ್. ದಿಸ್ ಈಸ್ ಎಕ್ಸಾಂಪಲ್ ಫಾರ್ we can say that this is social needs ಅನ್ನು ಫುಲ್ಫಿಲ್ ಮಾಡುತ್ತೆ. ಹೆನ್ಸ್ ಇಟ್ ಈಸ್ ದಿ ಸೋಷಿಯಲ್ ನೀಡ್ ಪ್ರಾಜೆಕ್ಟ್. ದಿಸ್ ಈಸ್ ನಾಟ್ ಕಸ್ಟಮರ್ ಅಲ್ಲ, ಮಾರ್ಕೆಟ್ ಅಲ್ಲ, ಇಕಾಲಜಿಕಲ್ ಅಲ್ಲ. ದಿಸ್ ಈಸ್ ಸೋಷಿಯಲ್ ನೀಡ್ ಪ್ರಾಜೆಕ್ಟ್ ಆರ್ ಸೋಷಿಯಲ್ ನೀಡ್ಸ್ ಅಲ್ಲಿ ಇದು ಬರುತ್ತೆ. ಕ್ವಶನ್ ನಂಬರ್ 45, ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ WBS ಸ್ಟ್ಯಾಂಡ್ಸ್ ಫಾರ್. ಈಗ ನಮ್ಗೆ ಗೊತ್ತಿರುತ್ತೆ WBS ಅಂದರೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಇದರಲ್ಲಿ ನಾವು ವರ್ಕನ್ನು ಹೆರಾರ್ಕಿಕಲಿ ಡಿವೈಡ್ ಮಾಡ್ತೀವಿ. ಈಗ ನಾವು ಕ್ವಶನ್ ಪೇಪರಲ್ಲಿ ನೋಡಿರ್ಬೋದು, ಸೆಲೆಬ್ರೇಷನ್ ಆಫ್ ರಿಪಬ್ಲಿಕ್ ಡೇ, ಕಾಲೇಜ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮತ್ತು ಹಾಸ್ಟೆಲ್ ಕನ್ಸ್ಟ್ರಕ್ಷನ್, ಈ ಥರ ಕ್ವಶನ್ಸ್ ಎಲ್ಲ ಕ್ವಶನ್ ಪೇಪರ್ದಲ್ಲಿ ಬಂದಿದ್ದಾವೆ. ಬಟ್ ನಾವು ಭಾಳಷ್ಟು ಸಲ WBS ಫುಲ್ ಫಾರ್ಮ್ ನೋಡ್ಕೊಂಡಿರಂಗಿಲ್ಲ. ಬಟ್ ನೆನಪಿರಲಿ, CET ಅಂತ ಎಕ್ಸಾಮಲ್ಲಿ ಫುಲ್ ಫಾರ್ಮ್ ಎಲ್ಲ ಭಾಳಷ್ಟು ಕೇಳ್ತಾರೆ. ಇಲ್ಲಿ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ, ಆಬ್ಜೆಕ್ಟಿವ್ ಆನ್ಸರ್ ಇರುತ್ತೆ. ಅದಕ್ಕೆ ನೀವು ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. WBS ಫುಲ್ ಫಾರ್ಮ್ ಏನಂದರೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ನೆಕ್ಸ್ಟ್ ಅದಾದಮೇಲೆ ದ ಫಸ್ಟ್ ಸ್ಟೆಪ್ ಇನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. ಈಗ ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನಲ್ಲಿ ಫಸ್ಟ್ ಸ್ಟೆಪ್ ಏನು? ದ ಫಸ್ಟ್ ಸ್ಟೆಪ್ ಹಿಯರ್ ಈಸ್ ವರ್ಕಿಂಗ್ ಪ್ಯಾಕೇಜ್ ಪ್ಲ್ಯಾನ್. ಯಾಕಂದರೆ ಇಲ್ಲಿ ನೋಡಿ, ವರ್ಕಿಂಗ್ ಪ್ಯಾಕೇಜ್ ಪ್ಲ್ಯಾನ್ ಏನು ಮಾಡುತ್ತಂದರೆ ಔಟ್ಲೈನನ್ನು ಡ್ರಾ ಮಾಡಿ ಹೇಳ್ತೈತಿ. ವರ್ಕ್ ಎಲ್ಲ ಡಿವೈಡ್ ಮಾಡಲಿಕ್ಕೆ, ಈಸಿಲಿ ನಾವು ಮ್ಯಾನೇಜ್ ಮಾಡಲಿಕ್ಕೆ ಒಂದು ವರ್ಕ್ ಅನ್ನೋದು ದೊಡ್ಡ ವರ್ಕ್ ಅನ್ನೋ ಸ್ಮಾಲ್ ವರ್ಕ್ ಆಗಿ ಡಿವೈಡ್ ಮಾಡ್ತೀವಿ, ಸೊ ದ್ಯಾಟ್ ವಿ ಕ್ಯಾನ್ ಈಸಿಲಿ ಮ್ಯಾನೇಜ್ ಇಟ್. ದ ರೈಟ್ ಆನ್ಸರ್ ಈಸ್ ವರ್ಕ್ ಪ್ಯಾಕೇಜಿಂಗ್ ಪ್ಲ್ಯಾನ್. ನೆಕ್ಸ್ಟ್ ಕಮಿಂಗ್ ಟು ದ ಕ್ವಶನ್ ರಿಲೇಟೆಡ್ ಟು ಪ್ರಾಜೆಕ್ಟ್ ಟೀಮ್. ನೋಡಿ, ದ ಟೀಮ್ ವಿಚ್ ಗಿವ್ಸ್ ಐಡಿಯಾ ಟು ಸ್ಟಾರ್ಟ್ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಈಗ ಭಾಳಷ್ಟು ಪ್ರಾಜೆಕ್ಟ್ ಟೀಮ್ಸ್ ಇದ್ದಾವೆ. ಇದರಲ್ಲಿ ಸ್ಟಾರ್ಟ್ ಮಾಡೋದು ಯಾವುದಂದರೆ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್. ಅವರೇ ಕೆಲಸನ ಸ್ಟಾರ್ಟ್ ಮಾಡ್ತಾರೆ, ಇವರೇ ಆ್ಯಕ್ಚುಲಿ ಐಡಿಯಾನ ಮಾಡಿರೋದು. ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಜನರೇಟಿಂಗ್ ದಿ ಐಡಿಯಾ.
ನೆಕ್ಸ್ಟ್ ಕ್ವಶನ್ ನಂಬರ್ 48. ಇನ್ PEP PEP ಇದರಲ್ಲಿ ಇ ಅಂದರೆ ಏನು? ಈಗ ನಮ್ಗೆ ಗೊತ್ತಿದೆ PE ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. PEP ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. ಇದರಲ್ಲಿ ಇ ಅಂದರೆ ದಿಸ್ ಈಸ್ ಎಕ್ಸಿಕ್ಯೂಷನ್. ದ ರೈಟ್ ಆನ್ಸರ್ ಈಸ್ ಆನ್ಸರ್ ಎ. Now coming to question number 49. In project life cycle more time is required. ಈಗ ಪ್ರಾಜೆಕ್ಟ್ ಲೈಫ್ ಸೈಕಲ್ ಇರುತ್ತಲ್ಲ ಅದರಲ್ಲಿ ನಮ್ದು ಹೆಚ್ಚಿಗೆ ಟೈಮ್ ಎದಕ್ಕೆ ಹೋಗುತ್ತೆ? ನೆನಪಿಟ್ಕೊಡ್ಲಿ, ನಾವು ಕರ್ಲಿಂದ ಇದರ ಸ್ಟಡಿ ಮಾಡ್ತಿದ್ವಿ. ಇದರಲ್ಲಿ 4 ಸ್ಟೆಪ್ ಇದ್ದಾವೆ: ಇನಿಸಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಆ್ಯಂಡ್ ಕ್ಲೋಸರ್. ಬಟ್ ಎಕ್ಸಿಕ್ಯೂಷನಲ್ಲಿ ಅಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡುವಲ್ಲಿ ಭಾಳಷ್ಟು ಟೈಮ್ ಹೋಗುತ್ತೆ. ಅದಕ್ಕೆ ದ ರೈಟ್ ಆನ್ಸರ್ ಈಸ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. Question number 50. Innovation is hallmark of every project. Here innovation means, innovation ಅರ್ಥ ಏನು? ಇನೋವೇಷನ್ ಅರ್ಥ ಏನಂದರೆ ಪ್ರಾಜೆಕ್ಟ್ ಸಕ್ಸಸ್ಸು ಅಲ್ಲ, ಅಪ್ರೋಚು ಅಲ್ಲ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಅಲ್ಲ, ನ್ಯೂ ಐಡಿಯಾಸ್ಗೆ ಏನಂತಾರಲ್ಲ, ದಿಸ್ ಈಸ್ ಕಾಲ್ಡ್ ಇನೋವೇಷನ್. ನ್ಯೂ ಐಡಿಯಾಸ್, ನ್ಯೂ ಮೆಥಡ್ಸ್, ನ್ಯೂ ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನಾವು ಪ್ರಾಜೆಕ್ಟ್ ಅಬ್ಜೆಕ್ಟಿವನ್ನು ಅಚೀವ್ ಮಾಡ್ತೀವಿ. ಅದಕ್ಕೆ ಇನೋವೇಷನ್ ಅಂತ ಹೇಳ್ತಾರೆ. Question number 51. The project life cycle curve indicates. Project life cycle curve. ಇದು ಕರ್ವ್ ಏನಿರುತ್ತಲ್ಲ ಇದು ಏನು ಹೇಳುತ್ತೆ? ಪ್ರಾಜೆಕ್ಟ್ ಲೈಫ್ ಸೈಕಲ್ ಏನು ಹೇಳುತ್ತೆ ಅಂದರೆ, ಇನಿಷಿಯಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ ಮತ್ತು ಗ್ರೋ ಆಗುತ್ತೆ, ಮೆಚ್ಯೂರಿಟಿಗೆ ಹೋಗುತ್ತೆ ಮತ್ತು ಡಿಕ್ಲೈನ್ ಆಗುತ್ತೆ. ದಿಸ್ ಸೇಸ್ ದ ಆನ್ಸರ್ ಸಿ. ಗ್ರೋತ್, ಮೆಚ್ಯೂರಿಟಿ ಆ್ಯಂಡ್ ಡಿಕ್ಲೈನ್. ಅಂದರೆ ಒಂದು ಪ್ರಾಜೆಕ್ಟ್ ಇನಿಷಿಯಲಿ ಸ್ಟಾರ್ಟ್ ಆಗುತ್ತೆ ಮತ್ತು ಗ್ರೋ ಆಗುತ್ತೆ, ಒಂದು ಮೆಚ್ಯೂರಿಟಿ ಫೇಸಿಗೆ ಹೋಗುತ್ತೆ, ಅದಾದ ನಂತರ ಮುಗಿಯುತ್ತೆ. ದಿಸ್ ಈಸ್ ಕಾಲ್ಡ್ ಗ್ರೋತ್, ಮೆಚ್ಯೂರಿಟಿ ಆ್ಯಂಡ್ ಡಿಕ್ಲೈನ್. ಇದಕ್ಕೆ ಪ್ರಾಜೆಕ್ಟ್ ಲೈಫ್ ಸೈಕಲ್ ಕರ್ವ್ ಅಂತ ಹೇಳ್ತಾರೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಟೇಕಿಂಗ್ ಆ್ಯಕ್ಷನ್ ಟು ಮೆಷರ್ ದಿ ಕ್ವಾಲಿಟಿ ಅಕ್ಯುರೇಟ್ಲಿ ಈಸ್ ದ ಫಂಕ್ಷನ್ ಆಫ್ ಡ್ಯಾಶ್. ನೋಡಿ, ದ ಕ್ವಾಲಿಟಿಯನ್ನು ಅಕ್ಯುರೇಟ್ಲಿ ಮೆಜರ್ ಮಾಡಲಿಕ್ಕೆ ದ ಆನ್ಸರ್ ಈಸ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಇದರಲ್ಲಿ ನಾವು ಸ್ಟ್ಯಾಂಡರ್ಡ್ಸನ್ನು ಮೀಟ್ ಆಗ್ತಾ ಇದೆಯೋ ಇಲ್ಲೋ, ಪರ್ಫಾರ್ಮೆನ್ಸನ್ನೆಲ್ಲ ಚೆಕ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಕ್ವಶನ್ ನಂಬರ್ 53. ಪ್ರಾಜೆಕ್ಟ್ ಪ್ಲಾನಿಂಗ್ ಮೆಥಡಾಲಜಿ ಇನ್ವಾಲ್ವ್ಸ್. ಪ್ರಾಜೆಕ್ಟ್ ಪ್ಲಾನಿಂಗ್ ಮೆಥಡಾಲಜಿಯಲ್ಲಿ ಏನೇನಿರುತ್ತೆ ಇದು ನೋಡಿ. ಇವೆಲ್ಲ ಕ್ವಶನ್ಸ್ ನೀವು ಕರೆಕ್ಟಾಗಿ ನೋಡ್ಕೋಬೇಕು, ಯಾಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ಪ್ರಾಜೆಕ್ಟ್ ಪ್ಲಾನಿಂಗಲ್ಲಿ ಏನು ಇನ್ವಾಲ್ವ್ ಇರುತ್ತೆ? ಪ್ರಾಜೆಕ್ಟ್ ಪ್ಲಾನಿಂಗಲ್ಲಿ ದ ರೈಟ್ ಆನ್ಸರ್ ಈಸ್ ಬಿ, ಪ್ಲಾನಿಂಗ್ ಬೈ ಇನ್ಸೆಂಟಿವ್ ಆ್ಯಂಡ್ ಡೈರೆಕ್ಷನ್. ಇದನ್ನು ನೀವು ಮೆಮರೈಸ್ ಮಾಡಬೇಕು, ಪ್ಲಾನಿಂಗ್ ಬೈ ಇನ್ಸೆಂಟಿವ್ ಆ್ಯಂಡ್ ಡೈರೆಕ್ಷನ್. ಕ್ವಶನ್ ನಂಬರ್ 54. ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಿದೆ ಅಂತ ಹೇಳ್ತಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್, 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಶುಡ್ ಬಿ ಸ್ಪೆಸಿಫಿಕ್, ರಿಯಲಿಸ್ಟಿಕ್, ನಾಟ್ ಟೈಮ್ಲಿ ಫ್ರೇಮ್ಡ್ ಆ್ಯಂಡ್ ಮೆಜರಬಲ್. ಇದು ನಾವು ಸ್ಮಾರ್ಟ್ ಅಂತ ನಾವು ಫುಲ್ ಫಾರ್ಮ್ ನೋಡಿದ್ದೀವಿ. ಸ್ಮಾರ್ಟಲ್ಲಿ ಫುಲ್ ಫಾರ್ಮ್ ಏನಂದರೆ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಇರಬೇಕು, ಮೆಜರೇಬಲ್ ಇರಬೇಕು ಮತ್ತು ಟೈಮ್ಲಿ ಇರಬೇಕು. ಇಲ್ಲಿ ನಾಟ್ ಫ್ರೇಮ್ಡ್, ಟೈಮ್ಲಿ ಇದೆಲ್ಲ ಇಸ್ ದಿ ರಾಂಗ್ ಆನ್ಸರ್. ರಾಂಗ್ ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ದ ಕರೆಕ್ಟ್ ಆನ್ಸರ್ ಈಸ್ ಸಿ. ಸಿ ಏನಿದೆಯಲ್ಲ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಅದಕ್ಕೆ ನಾವು ಆನ್ಸರ್ ಇಲ್ಲಿ ಸಿ ಅಂತ ಬರೀಬೇಕಾಗತ್ತೆ. ಕ್ವಶನ್ ನಂಬರ್ 55. WBS PEPM ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್, PPM ಮತ್ತು ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಟೂಲ್ಸ್ ಟು ಡಿಸೈನ್ ವಾಟ್. ಎದಕ್ಕೆ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ? WBS PEP ಮತ್ತು PPM, these are the part of project plan. Part of project plan. Project plan ಏನಿದೆಯಲ್ಲ ಇದರ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ದ ರೈಟ್ ಆನ್ಸರ್ ಈಸ್ ಪ್ರಾಜೆಕ್ಟ್ ಪ್ಲಾನ್. ದ ಅರ್ಲಿಯೆಸ್ಟ್ ಮೆಥಡ್ ಯೂಸ್ಡ್ ಫಾರ್ ಪ್ಲಾನಿಂಗ್ ದ ಪ್ರಾಜೆಕ್ಟ್. ದ ಅರ್ಲಿಯೆಸ್ಟ್ ಮೆಥಡ್ ಯೂಸ್ ಫಾರ್ ದ ಪ್ಲಾನಿಂಗ್ ದ ಪ್ರಾಜೆಕ್ಟ್. ದ ಆನ್ಸರ್ ಹಿಯರ್ ಈಸ್ ದಿ ಬಾರ್ ಚಾರ್ಟ್. ಬಾರ್ ಚಾರ್ಟ್ ಏನಿದೆಯಲ್ಲ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅರ್ಲಿಯೆಸ್ಟ್ ನಾವು ಮೆಥಡ್ ಪ್ಲ್ಯಾನ್ ಮಾಡಲಿಕ್ಕೆ. ಯಾಕಂದರೆ ವಿಜುವಲಿ ನಾವು ನೋಡಬಹುದು ಟಾಸ್ಕ್ ಎಂಡ್ ಮತ್ತು ಫಿನಿಷನ್ನು. ನೋಡಿ, ಪರ್ಟ್ ಮತ್ತು CPM ಮೇಲೇನು ಕ್ವಶನ್ಸ್ ಕೇಳ್ತಾರೆ, ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಕ್ವಶನ್. ನೋಡಿ, ಎಕ್ಸ್ಪಾನ್ಷನ್ ಆಫ್ ಪರ್ಟ್ ಭಾಳ ಡಿಟೇಲ್ ಆಗಿ ಇವ್ರು ಹೋಗಿಲ್ಲ. ಜಸ್ಟ್ ಈಗ WBS ಎಕ್ಸ್ಪಾನ್ಷನ್ ಕೇಳಿದರು, ಈಗ ಪರ್ಟದ ಎಕ್ಸ್ಪಾನ್ಷನ್ ಕೇಳ್ತಾ ಇದ್ದಾರೆ. ಪರ್ಟದ ಎಕ್ಸ್ಪಾನ್ಷನ್ ನೆನ್ಪಿಟ್ಕೊಳ್ಳಿ, ದ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್. ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್, ಪರ್ಫಾರ್ಮೆನ್ಸ್ ಅಲ್ಲ, ಇದು ಅಲ್ಲ, ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್. ದ ರೈಟ್ ಆನ್ಸರ್ ಹಿಯರ್ ಈಸ್ ಎ. ದ ಆನ್ಸರ್ ಎ ಈಸ್ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್. ದ ರೈಟ್ ಆನ್ಸರ್. For non-repetitive project, dash tools are used in production and planning and scheduling.
ಇನ್ನು ನೋಡಿ ರಿಪಿಟೇಟಿವ್ ಅಂದರೆ ನಾವು CPM ಅಂತ ಬರಿತಿದ್ವಿ. ಈಗ ನಾನ್ ರಿಪಿಟೇಟಿವ್ಗೆ ದ ರೈಟ್ ಆನ್ಸರ್ ಹಿಯರ್ ಈಸ್ ದ PERT. PERT ಈಸ್ ಅ ರೈಟ್ ಆನ್ಸರ್. ಆನ್ಸರ್ B ಈಸ್ ದ ರೈಟ್ ಒನ್. The 59th question here is the purpose of conducting project review. ಪ್ರಾಜೆಕ್ಟ್ ರಿವ್ಯೂ ನಾವು ಎದಕ್ಕೆ ಮಾಡಬೇಕು? ಪ್ರಾಜೆಕ್ಟ್ ರಿವ್ಯೂ ಎದಕ್ಕೆ ಮಾಡಬೇಕಂದ್ರೆ ನಮ್ಮದು ಪ್ರಾಜೆಕ್ಟದ ಪರ್ಫಾರ್ಮೆನ್ಸನ್ನು ಅಸೆಸ್ ಮಾಡಲಿಕ್ಕೆ ಪ್ರಾಜೆಕ್ಟ್ ರಿವ್ಯೂವನ್ನು ಮಾಡಬೇಕು. ಹೆನ್ಸ್ ದ ರೈಟ್ ಆನ್ಸರ್ ಹಿಯರ್ ಈಸ್ ಆನ್ಸರ್ ಡಿ. ದ ಲಾಸ್ಟ್ ಕ್ವಶನ್ ಹಿಯರ್ ಈಸ್ ದ ಪ್ರಾಜೆಕ್ಟ್ ರಿವ್ಯೂ ಡಸ್ ನಾಟ್ ಕಂಟೇನ್ ಡ್ಯಾಶ್. ಪ್ರಾಜೆಕ್ಟ್ ರಿವ್ಯೂ ಅಲ್ಲಿ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಇರ್ತೈತಿ, ಬಜೆಟ್ ಇವ್ಯಾಲ್ಯೂಯೇಟಿಂಗ್ ಇರ್ತೈತಿ, ಡಾಟಾ ಕಲೆಕ್ಷನ್ ಇರ್ತೈತಿ, ಇನಿಷಿಯಲ್ ರಿವ್ಯೂ ಇರುವುದಿಲ್ಲ. ಹೆನ್ಸ್ ದ ಪ್ರಾಜೆಕ್ಟ್ ರಿವ್ಯೂ ಡಸ್ ನಾಟ್ ಕಂಟೇನ್ ಇನಿಷಿಯಲ್ ರಿವ್ಯೂ. ಡಿಯರ್ ಫ್ರೆಂಡ್ಸ್, ನಾವಿಲ್ಲಿ ನೋಡ್ದಂಗೆ ಈ ಕ್ವಶನ್ಸಲ್ಲಿ PMS ಅಲ್ಲಿ ಭಾಳಷ್ಟು ಸಲ ಫುಲ್ ಫಾರ್ಮನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ನೀವು ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು PMS ಸ್ಕೋರಿಂಗ್ ಪ್ಯಾಕೇಜ್ ಇದರಲ್ಲಿ 2024ದ ಕ್ವಶನ್ನನ್ನು ನಾವು ಡಿಸ್ಕಸ್ ಮಾಡುವ. ಥ್ಯಾಂಕ್ ಯು.